ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಸಿದ್ದರಾಮಯ್ಯ. ಸಿಎಂ ಕುರ್ಚಿ ಬಿಟ್ಟು ಕೊಡ್ಲಿಕ್ಕೆ ಬಂದೇ ಬಿಡುತ್ತಾ ಸೂಚನೆ ಅಂತ ಹೇಳಿ ಸಿಎಂ ಗಾದಿ ಬಿಟ್ಟು ಕೊಡುವಂತೆ ಹೈಕಮಾಂಡ್ಗೆ ಸೂಚನೆ ಏನಾದರೂ ನೀಡಿದ್ರಾ ಅಂತ ಹೇಳಿ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಸಿದ್ದರಾಮಯ್ಯ. ಸಿಎಂ ಕುರ್ಚಿ ಬಿಟ್ಟುಕೊಡ್ಲಿಕ್ಕೆ ಬಂದೇ ಬಿಡ್ತಾ ಸೂಚನೆ. ಸಿಎಂ ಗಾದಿ ಬಿಟ್ಟು ಕೊಡುವಂತೆ ಹೈಕಮಾಂಡ್ ಸೂಚನೆ ನೀಡಿದ್ಯಾ? ಹೈ ಸೂಚನೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಖಡಕ್ ಟ್ವೀಟ್ ಎನ್ನುವಂತೆ ಇದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ಯಾಕೆ ಅಂತ ಹೇಳಿ ಏನಾಯ್ತು ನಿನ್ನೆ ಅನ್ಸುತ್ತೆ, ಮೋಸ್ಟ್ಲಿ ನಿನ್ನೆಯೋ ಮೊನ್ನೆಯೋ ಸರಿಯಾಗಿ ನೆನಪಿಲ್ಲ ನನಗೆ. ಡಿ.ಕೆ. ಶಿವಕುಮಾರ್ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಇಬ್ರು ಸೇರ್ಕೊಂಡು ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೀತಾರೆ. ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದು ಕಾಮಾಖ್ಯ ದೇವಿ ಅಂದ್ರೆ ಪವರ್ಫುಲ್ ದೇವರು, ಏನ್ ಅನ್ಕೊಂಡ್ರು ಅದು ನೆರವೇರುತ್ತೆ ಅನ್ನುವಂತಹ ಒಂದು ಮಾತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಬ್ರು ಜೊತೆಗೆ ಕಾಣಿಸಿಕೊಂಡಿದ್ದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲವನ್ನ ಕುತೂಹಲವನ್ನ ಹಬ್ಬಿಸಿತ್ತು. ಈಗ ಅದಕ್ಕೆಲ್ಲದಕ್ಕೂ ತೆರೆ ಎಳೆಯಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಟ್ವೀಟ್ ಏನಿದೆ ಅಂಥದ್ದು ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರು ಜಾತಿ ವಿಚಾರವನ್ನು ಹೇಳುತ್ತಾರೆ. ನಾನು ಕುರುಬ ಅನ್ನುವಂತಹ ಕಾರಣಕ್ಕೆ ನನ್ನ ಮೇಲೆ ಕಂಡಿಟ್ಟಿದ್ದಾರೋ, ಕಿಂಗಣ್ಣಿಗೆ ನಾನು ಅದಕ್ಕೆ ಗುರಿಯಾಗಿದ್ದೇನೋ ಗೊತ್ತಿಲ್ಲ. ಕುರಿ ಕಾಯೋನು ಸಿಎಂ ಪಟ್ಟಕ್ಕೆ ಹೋಗಬಾರ್ದಾ? ನಾನು ಸಾಲು ಬಜೆಟನ್ನು ಹೊಂದಿಸಿದ್ದು ಶಬಾಷ್ ಅಂತ ಹೇಳಿ ನನಗೆ ಬೆಂತಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿದವನು ನಾನು, ದ್ವೇಷದ ರಾಜಕಾರಣವನ್ನು ಮಾಡಿದವನಲ್ವೇ ಅಲ್ಲ. ಅದೇ ಯಾಕೋ ಈಗ ನನ್ನ ಮೇಲೆ ಟಾರ್ಗೆಟ್ ಇಟ್ಟಂಗೆ ಕಾಣಿಸ್ತಾ ಇದೆ. ಮನಸ್ಸಲ್ಲಿ ಬೇರೆ ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಆಡ್ತಾರೆ. ಹಾಗೂ ಹಿಂದುಳಿದಂತಹ ಕುಟುಂಬದಲ್ಲಿ ಜನಿಸಿದಂತಹ ಮಹಾನ್ ವ್ಯಕ್ತಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ತಮ್ಮ ನೋವನ್ನು ತೋಡ್ಕೊಳ್ತಾರೆ. ಇಲ್ಲಿ ಅವ್ರು ನೋವು ತೋಡ್ಕೊಳ್ತಾ ಇದ್ದಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಾಮಾಖ್ಯ ದೇವಿಯ ದರ್ಶನ ಮಾಡಲಿಕ್ಕೆ ಪ್ರಿಯಾಂಕಾ ಗಾಂಧಿ ಅವರೊಟ್ಟಿಗೆ ಹೋಗಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಯಾಕೆ ಕುತೂಹಲವನ್ನು ಮೂಡಿಸಿದೆ ಅಂದ್ರೆ ಹೈಕಮಾಂಡ್ ಈಗ ಸಮ್ಮತಿಯನ್ನ ಕೊಟ್ಟಿದ್ಯಾ? ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿತಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಗೆ ಏರ್ತಿದ್ದಾರೆ ಎನ್ನುವಂತಹ ವಿಚಾರಗಳನ್ನ ಈ ರೀತಿಯಾಗಿ ಹೇಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲವೇ ಅಲ್ಲ. ಕುರಿ ಕಾಯೋನು ಸಿಎಂ ಆಗಿದ್ದಕ್ಕೆ ಕಣ್ಣು ಕೆಂಪಾಗಿಬಿಟ್ಟಿದೆ. ಕುರುಬ ಎನ್ನುವಂತಹ ವಿಚಾರಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನ ವಿರೋಧಿಗಳಿಂದ ದಾಳಿ, ಟೀಕೆ, ಆರೋಪಗಳು ಕೇಳಿಬರ್ತಾ ಇದೆ. ವಿರೋಧಿಗಳು ದಾಳಿಯನ್ನು ನಡೆಸಲಿಕ್ಕೆ ಜಾತಿಯೂ ಕಾರಣವಾಗಿದೆ. ದುರುದ್ದೇಶ ಲೆಕ್ಕಾಚಾರ ವಿರೋಧಿಗಳ ಮನಸ್ಸಿನಲ್ಲಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಈ ರೀತಿಯಾಗಿ ಟಾಂಗ್ ಅನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಇದು ಚೆನ್ನಾಗಿರುವಂತಹ ವಿಚಾರ. ಏನೋ ಇಷ್ಟು ದಿನ ಹೈಕಮಾಂಡ್ ಯಾರ ಹತ್ರ ಮಾತಾಡಬೇಡಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇತ್ತು. ಯಾರು ಕೂರ್ಚಿಗೆ ಕುತ್ಕೊಳ್ತಾರೆ ಅಥವಾ ಕೂರ್ಚಿಯಿಂದ ಹೇಳ್ತಾರೆ ಅನ್ನುವಂತಹ ವಿಚಾರಗಳನ್ನ ಮಾಧ್ಯಮ ಕಂಡು ಕೂಡಲೇ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಜ್ಗೆಟ್ಲೆ ಬರೆದು ಇಡಬೇಡಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಮನಸ್ಸಲ್ಲಿರುವಂತಹ ಮಾತುಗಳನ್ನ ಹೇಳ್ಕೊಂಡಿದ್ದಕ್ಕೆ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಾದು ನೋಡ್ಬೇಕು. ಏನೋ ಸಿದ್ದರಾಮಯ್ಯ ಅವರ ಈ ಟ್ವೀಟ್ಗೆ ಯಾರೂ ಕೂಡ ರಿಟರ್ನ್ ಆಗಿ ಮಾತನಾಡೋದು ನಾವು ಹೇಳ್ತಿದ್ವಿ. ಕುರಿ ಕಾಯೋನು ಅಂತ ಹೇಳಿ ಕುರಿ ಕಾಯೋನು ಸಿಎಂ ಆಗ್ಬಿಟ್ಟ ಅಂತ ಹೇಳಿ ಕಣ್ಣು ಕೆಂಪಾಗ್ತಿದೆ. ಇಲ್ಲಿ ಜಾತಿ ಎನ್ನುವಂಥದ್ದು ಬರುತ್ತೆ. ನನ್ನನ್ನು ಜಾತಿ ಹೆಸರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜಾತಿಯೂ ಒಂದು ಕಾರಣ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರು ಟ್ವೀಟ್ನ ಮೂಲಕ ಹೇಳ್ತಾರೆ. ವೀಕ್ಷಕರೇ, ಈ ಟ್ವೀಟ್ ಇದೆಯಲ್ಲ, ಇದನ್ನ ನೀವು ನೆಗ್ಲೆಕ್ಟ್ ಆಗಿ ತೆಗೆದುಕೊಳ್ಳಬೇಡಿ. ಈ ಟ್ವೀಟ್ ಅನ್ನ ನೀವು ಎಲ್ಲ ಟ್ವೀಟ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಮೋಷನಲ್ ಆಗಿ ಮಾತನಾಡಿದ್ದು ನಾನೇನು ಕೇಳಿಸ್ಕೊಂಡಿಲ್ಲ.
ನನ್ನ ಅನುಭವದಲ್ಲಿ ನಾನೇನು ಕೇಳಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದು ನಾನು ಎಲ್ಲೂ ಕೂಡ ನೋಡಿರ್ಲಾರೆ ನಾನು, ನೀವು ಕೂಡ ನೋಡಿರ್ಲಿಕ್ಕಿಲ್ಲ. ಈ ರೀತಿಯಾಗಿರುವಂತಹ ಹೇಳಿಕೆಗಳು, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಅದು ಕೂಡ ಟ್ವೀಟ್ನ ಮೂಲಕ ಬರ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಕ್ಕೆ ರೆಡಿ ಇದ್ದಾರಾ, ಅಥವಾ ಹೈಕಮಾಂಡ್ ಅವರು ಇಳಿರಿ ಡಿ ಕೆ ಶಿವಕುಮಾರ್ ಕೂತ್ಕೊಳ್ತಾರೆ ಅಂತ ಹೇಳಿದ್ದಾರಾ? ಇದೇ ಪ್ರಶ್ನೆ ಕಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಸಿದ್ದರಾಮಯ್ಯ ಅವರ ಆ ಒಂದು ಟ್ವೀಟ್ ಸಾಕಷ್ಟು ಕ್ವಶನ್ ಅನ್ನ ಹುಟ್ಟುಹಾಕುವಂತೆ ಮಾಡಿದೆ. ಇನ್ನು ಏನಾಗುತ್ತೆ, ಅವರಿಗೇನಾದರೂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಏನ್ ಹೇಳ್ತೀರಿ? ಎಸ್ ಕಾವ್ಯ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಏನಿದೆ, ಇದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಕ್ಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಏನಿದೆ, ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತ ವಿಚಾರ. ಅಸಲಿ ಟಾರ್ಗೆಟ್ ಯಾರು ಅನ್ನುವಂತ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇಲ್ಲಿ ನಾನು ಟಾರ್ಗೆಟ್ ಆಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಏನೋ ಒಂದು ಟ್ವೀಟ್ ಮಾಡಿದ್ರು ಈ ವಿಚಾರಕ್ಕೆ. ಈ ನಡುವೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಕೂಡ ಈ ವಿಚಾರದಲ್ಲಿ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ತೆರಳುತ್ತಾ ಇದ್ರು, ಹೈಕಮಾಂಡ್ ನಾಯಕರ ಜೊತೆಗೆ ಒಂದಷ್ಟು ಮಾತುಕತೆಯನ್ನ ನಡೆಸ್ತಾ ಇದ್ರು. ಹೀಗಾಗಿನೇ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನೋ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅನ್ನುವಂತ ಒಂದು ಕುತೂಹಲಕ್ಕೆ ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ದೊಡ್ಡ ಕುತೂಹಲ ಕೆರಳಿಸಿರುವಂತದ್ದು ಎಲ್ಲರಲ್ಲೂ ಕೂಡ. ಹೀಗಾಗಿ ಈಗ ಏನು ಹೈಕಮಾಂಡ್ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಳೋಕಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಯೋಚನೆಗಳು ಬರುವಂತದ್ದು. ಈ ನಡುವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಏನು ಪ್ರಯತ್ನವನ್ನು ಮಾಡಿದ್ರು, ಆ ಪ್ರಯತ್ನ ಎಲ್ಲೋ ಒಂದ್ ಕಡೆ ಫಲ ಕೊಡುವಂತ ಕಾಲ ಹತ್ತಿರವಾಗ್ತಾ ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಒಂದಷ್ಟು ಟ್ವೀಟ್ ಅನ್ನ ಮಾಡಿ, ಸರಣಿ ಟ್ವೀಟ್ ಅನ್ನ ಮಾಡಿ ಈ ರೀತಿಯಾದಂತಹ ವಿಚಾರವನ್ನು ತೆರೆದಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಇಲ್ಲಿ ಯಾರು ವಿರೋಧಿಗಳು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಕೇವಲ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಹೀಗೆ ಹೇಳ್ತಾ ಇರುವಂತದ್ದ, ಅಥವಾ ಅವರ ರಾಜಕೀಯವಾಗಿ ಅವರನ್ನ ಏನಾದ್ರು ಪಟ್ಟ ಹಾಕೋಕೆ ಪ್ರಯತ್ನ ಪಟ್ಟು ವಿಚಾರಕ್ಕೆ ಹೀಗೆ ಟ್ವೀಟ್ ಮಾಡಿರುವುದು ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಪ್ರಶ್ನೆಯನ್ನ ಇಲ್ಲಿ ಒಂದು ಉದ್ಭವ ಆಗಿರುವಂತದ್ದು. ಆದ್ರೆ ಇಲ್ಲಿ ಸದ್ಯಕ್ಕೆ ಏನು ರಾಜ್ಯದಲ್ಲಿ ಕುರ್ಚಿ ಕದನ ಏನು ಈಗ ಸದ್ಯಕ್ಕೆ ನಡೀತಾ ಇರುವಂತ ವಿಚಾರಕ್ಕೆ ಇದು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಹಾಕಿರುವಂತದ್ದ, ಅಥವಾ ಹೈಕಮಾಂಡ್ ಏನಾದ್ರೂ ಒಂದು ಸಂದೇಶ ಕೊಡೋಕೆ ಮುಂದೆ ಬಂದಿದ್ಯಾ, ಅಥವಾ ಹೈಕಮಾಂಡ್ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಬಂದಿದ್ಯಾ, ಈ ವಿಚಾರಕ್ಕಾಗಿಯೇ ಸಿದ್ದರಾಮಯ್ಯನವರು ಹೀಗೆ ಟ್ವೀಟ್ ಮಾಡಿದಾರ ಅನ್ನುವಂತ ವಿಚಾರ. ಹಾಗಾಗಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಏನ್ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ, ಇದು ಸಹಜವಾಗಿ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿಎಂ ಟ್ವೀಟ್ ಮಾಡಿದಂತ ಬೆನ್ನಲ್ಲೇ ಏನು ಈಗಾಗಲೇ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರ ಟ್ವೀಟ್ ಅನ್ನ ಉದ್ದೇಶಿಸಿ ಭಾರಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಬಣವು ಕೂಡ ಸದ್ಯಕ್ಕೆ ಆಕ್ಟಿವ್ ಆಗಿದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳು ಏನಿದೆ ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಸಿಎಂ ಟ್ವೀಟ್ ಏನ್ ಮಾಡಿದರೆ ಸದ್ಯಕ್ಕೆ ಇದು ಇನ್ನೂ ಕೂಡ ನಿಗೂಢ ಅಂತಾನೆ ಹೇಳ್ಬೋದು ಕಾವ್ಯ. ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.